ಹಲೋ. ಓ ರಘುನಾಥ್ ಅವರ ನಮಸ್ಕಾರ. ನಾನು ಸುರೇಶ್ ಅಂತ, ಕೆಂಗೇರಿಯಲ್ಲಿ ಸುರೇಶ್ ಫಾರ್ಮ್ ಹೌಸ್ ಪ್ರೊಪರೇಟರು. ನೋಡಿ, ನಿನ್ನೆ ನಿಮ್ ಮಕ್ಕಳು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರು. ಅವ್ನ ಕಾಪಾಡಿ ನಮ್ಮ ಮನೆ ಕರ್ಕೊಂಡ್ ಬಂದಿದ್ದೀನಿ. ನೀವು ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ, ನೀವು ಬೇಗ ಬಂದು ಕರ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ನಾನೀಗ ಬಂದೆ. ಶಾಂತ, ಶೀಲಾ, ಶಾಂತ, ಶೀಲಾ ಅಲ್ಲಮ್ಮ? ಶೀಲಾ, ಏನಾಯ್ತಮ್ಮ ನಿಮ್ಗೆ? ಕೂತ್ಕೊಳ್ಳಿ ಡ್ಯಾಡಿ, ಎಲ್ಲ ಹೇಳ್ತೀನಿ. ಅವತ್ತೇನಾಗೋದ್ ಗೊತ್ತಾ ಡ್ಯಾಡಿ? ಯಾರೋ ಒಬ್ರು ನಮ್ಮನೆಲ್ಲ ಇದ್ದಾಗ ಹಿಡ್ಕೊಂಡು ಕ್ಲೋರೋಫಾರ್ಮ್ ಕೊಟ್ಬಿಟ್ರು. ನಮ್ಗೆಲ್ಲ ಜ್ಞಾನನೇ ತಪ್ಪೋಗಿತ್ತು ಡ್ಯಾಡಿ. ನಮ್ಗೆ ಹೆಚ್ಚಾದ್ಮೇಲೆ ಕಂಡ್ಬಿಟ್ಟು ನೋಡಿದ್ರಿ, ಒಬ್ಬ ಕಗ್ರದನಿ ಹಿಡ್ಕೊಂಡ್ ಬಿಟ್ಕೊಂಡು ಒಬ್ಬ ಕಳ್ಳ ನಿಂತಿದ್ದ ಡ್ಯಾಡಿ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಹಾಳು ಮಂಟಪದಲ್ಲಿ ಕಟ್ಟಾಕ್ಬಿಟ್ಟಿದ್ದ. ನೀವ್ ದೊಡ್ಡಮ್ಮನ್ ಕೊಲೆ ಮಾಡಿದ್ದೀರಾ ಅಂತ ಏನೇನೋ ಹೇಳ್ತಿದ್ದ ಡ್ಯಾಡಿ. ನಾವು ಹೂಗಳ ನೋಡಿ ಈ ಮನೆಯವ್ರು ಬಂದು ಬಿಡ್ಸಿದ್ರು ಡ್ಯಾಡಿ. ಪೊಲೀಸ್ ಕೇಳೋಣ ಅಂತಂದ್ರು. ಪೊಲೀಸ್ ಬಿಟ್ಬಿಟ್ರೆ ಅವ್ರು ನಿಮ್ಗೇನಾದ್ರೂ ಮಾಡ್ಬಿಟ್ಟಾರಂತ ಭಯ ಆಯ್ತು ಡ್ಯಾಡಿ. ಗುಡ್, ಒಳ್ಳೆ ಕೆಲಸ ಮಾಡಿದ್ರಿ. ರಾತ್ರಿ ಹೊತ್ತಲ್ಲಿ ಸುತ್ತಾಡೋದ್ರಿಂದ ಎಷ್ಟು ತೊಂದರೆಗಳಾಗುತ್ತೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ಡ್ಯಾಡಿ? ಓಕೆ ಓಕೆ. ಬೈ ದ ಬೈ, ವೇರ್ ಇಸ್ ಮಿಸ್ಟರ್ ಸುರೇಶ್? ಕಾಫಿ ತಗೊಳ್ಳಿ. ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ. ನನ್ನ ಹೆಂಡತಿ ರೂಪ. ನೀವಿಬ್ರು ನಮ್ಮ ಮಕ್ಕಳನ್ನೆಲ್ಲ ಕಾಪಾಡಿ ತುಂಬಾ ಉಪಕಾರ ಮಾಡಿದ್ದೀರಾ. ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಅಂದಾಗೆ ನಿಮ್ ತಂದೆ ತಾಯಿ? ಚಿಕ್ಕ ವಯಸ್ಸಿನಲ್ಲಿ ನನಗೊಂದು ಆಕ್ಸಿಡೆಂಟ್ ಆಗೋಯ್ತು. ಹಿಂದಿಂದೆಲ್ಲ ಮರ್ತು ಹೋಗಿದೆ. ನಾನು ಯಾರ ಮಗಳು ಯಾವುದು ಜ್ಞಾಪಕ ಇಲ್ಲ. ನಾನು ಬೆಳೆದಿದ್ದು ಓದಿದ್ದು ಎಲ್ಲ ಅನಾಥಾಶ್ರಮದಲ್ಲಿ. ಹೌದು, ಅನಾಥಾಶ್ರಮದಲ್ಲೇ ಇದ್ದಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಿಸ್ಟರ್ ಸುರೇಶ್. ಈಗ ನಾನು ಬರ್ತೀನಿ. ಮಕ್ಕಳನ್ನೆಲ್ಲ ಡ್ಯಾಡಿ, ನಾವಿನ್ ಸ್ವಲ್ಪ ದಿವಸ ಇಲ್ಲೇ ಇರ್ತೀವಿ. ಶೀಲಾಗ್ ಬೇರೆ ಹುಷಾರಿಲ್ಲ. ಹೌದು ಡ್ಯಾಡಿ, ಅಕ್ಕ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಮಿಸ್ಟರ್ ಸುರೇಶ್, ಮಕ್ಕಳಿರಕ್ಕೆ ಇಷ್ಟಪಡ್ತಿದ್ದಾರೆ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ? ಎಂತ ಮಾತಾಡ್ತೀರಾ? ನಮಗೂ ಮಕ್ಕಳಿಲ್ಲ, ಮನೇಲಿ ಮಕ್ಕಳಿದ್ದಾಗಿರ್ತಾರೆ ಬಿಡಿ. ಇಲ್ಲಿ ಬಿಡಿ, ಪರವಾಗಿಲ್ಲ. ನಮ್ ರೂಪಕ್ಕೆ ಮಕ್ಕಳು ತುಂಬಾ ಇಷ್ಟ. ಆಯ್ತು, ನಾನು ಬರ್ತೀನಿ. ಬರ್ಲಾ? ನಾನು ಬರ್ತೀನಿ. ಒಳ್ಳೇದು ಡ್ಯಾಡಿ. ರಘು, ಯಾಕೆ ಸರ್ಜೆಂಟ್ ಕರೆಸ್ತೆ ನನ್ನ? ರೂಪನ್ ಏನ್ ಮಾಡಿದೆ? ರೂಪ? ಯಾವ ರೂಪ? ಮರ್ತು ಬಿಟ್ಟ? ನನ್ನ ಅಣ್ಣನ ಮಗಳು. ಅವಳ ಸತ್ಯ ಎಷ್ಟೋ ವರ್ಷ ಆಯ್ತು. ಒಂದು ಕೆಲಸ ಮಾಡ್ತೀನಿ, ಹಣ ತಗೊಂಡ್ಮೇಲೆ ಸುಳ್ಳು ಹೇಳೋ ವ್ಯಕ್ತಿ ಎಲ್ಲ ಇಜ್ಜಕ್ಕು. ಹಾಗಾದ್ರೆ ಅವಳು ಹೇಗೆ ಬದುಕಿರೋಕೆ ಸಾಧ್ಯ? ಅವಳನ್ನ ನಾನು ಕಣ್ಣಾರ ನೋಡ್ದೆ. ಎಲ್ಲಿ ನೋಡ್ದೆ? ಸುರೇಶ್ ಫಾರ್ಮ್ನಲ್ಲಿ. ನೋ, ಇಂಪಾಸಿಬಲ್ ರಘು. ಶಿ ಇಸ್ ಡೆಡ್. ನೋ ಜಗು, ಶಿ ಇಸ್ ಅಲೈವ್. ಸಾಧ್ಯ ಇಲ್ಲ. ಅವಳನ್ನ ಸಮುದ್ರದ ಮಧ್ಯದಲ್ಲಿ ನೀರಿಗೆ ತಳ್ಳಿದ್ದು ನಾನೇ. ಅಲ್ಲೇನು ಹೆಚ್ಚು ಕಡಿಮೆ ಆಗಿದೆ. ರೈಟ್, ನಡೆದಿದ್ದನ್ನ ಮರ್ತ್ಕೊಡು. ಅವಳು ಬದುಕಿರೋದು ಮಾತ್ರ ನಿಜ.
ಅವಳು ಬದುಕಿ ಕೂಡು. ಇದು ನನ್ನ ಎರಡನೇ ಪ್ರಪಂಚಕ್ಕೆ ಸಂಬಂಧಪಟ್ಟಿದೆ. ಒಂದು ನಾಣ್ಯಕ್ಕೆ ಎರಡು ಮುಖ ಇದೆಯಲ್ಲ, ಆ ರೀತಿ. ನಿಮ್ಮ ಎರಡನೇ ಮುಖ ನಿಮಗ್ ಗೊತ್ತಿಲ್ದಿರ್ಬೋದು, ಬಟ್ ಅದು ನನ್ನ ಹತ್ರ ಇದೆ. ಡು ಯು ಮೈಂಡ್ ಲುಕಿಂಗ್ ದೇರ್? ಅಲ್ಲಿ ನೋಡಿ. Isn't it surprising? ಇದೇ ಬಣ್ಣ, ಇದೇ ಎತ್ತರ, ಇದೇ ಮುಖ. Come and have a closer look. ಮನುಷ್ಯ ಎಲ್ಲಾದ್ರಲ್ಲೂ ಡೂಪ್ಲಿಕೇಟ್ ಮಾಡ್ತಾನೆ, ಆದ್ರೆ ದೇವರು ಮನುಷ್ಯರಲ್ಲೇ ಡೂಪ್ಲಿಕೇಟ್ ಮಾಡಿದ್ದಾನೆ. ಇದರಲ್ಲಿ ಯಾವ್ದು ಒರಿಜಿನಲ್, ಯಾವ್ದು ಡೂಪ್ಲಿಕೇಟ್, ಆ ದೇವರಿಗೆ ಗೊತ್ತು. ಅದು ಬಂದಿತ್ತು ಸುರೇಶ್, ಹೇಗೋ ಇಲ್ಲಿಗೆ ಬಂದಿದ್ದೀರಾ? ಒಂದು 15 days ನನ್ ಗೆಸ್ಟ್ ಆಗಿರ್ತೀರಿ. ಯಾಕೆ? ನೀವಿಲ್ದೆ ನಿಮ್ ಹೆಂಡತಿಗೆ ಏನಾದ್ರು ಬೇಜಾರಾಗ್ಬೋದು ಯೋಚಿಸ್ತಿದ್ದೀರಾ? ಏನ್ ಯೋಚನೆ ಮಾಡಿ, ಆ ಜಾಗಕ್ಕೆ ನನ್ ಜಗ್ಗನ್ ಕಳ್ಸ್ಕೊಡ್ತೀನಿ. ಡೋಂಟ್ ವರಿ ಸುರೇಶ್, ನಿಮ್ ಹೆಂಡತಿನ ನನ್ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಹೆಂಡತಿ ತಂಟೆಗೇನಾದ್ರೂ ಹೋದ್ರೆ ನಿನ್ನ ಜೀವ ಸಹಿತ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಫಾರಮಲ್ಲಿ ಕುಡ್ಕೊಂಡು ಹಿಡಿಯೋದಕ್ಕೂ ಕೈಯಲ್ಲಿ ಚೂರಿ ಹಿಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮನೆ. ಅದಕ್ಕೆಲ್ಲ ಪೂರ್ವ ಜನ್ಮದ ಸಂಸ್ಕಾರ ಬೇಕು. ಬೆಂಕಿ ಆಗ್ತದೆ ಸಂಸ್ಕಾರ. ಸಮಾಜ ರಕ್ತನ ಹೀರ್ಬೇಕು ಅಂತ ಹುಟ್ಟಿರೋ ವಿಷ ಜಂತುಗಳು ನೀವು. ನಿಮ್ಮಂತವನ್ನ ಸುಟ್ಟು ಬೂದಿ ಮಾಡಿದ್ರು ಪಾಪ ಇಲ್ಲ. ಕೊಲ್ಲದ್ ನಾನು ಪಾಪ ಅಂತ ತಿಳ್ಕೊಂಡೇ ಇಲ್ಲ. ಹಸುವಾದ ಕೋಳಿ ಕುರಿನ ಹೇಗೆ ಕೊಲ್ತೀವೋ ಹಾಗೆ ಹಣ ಬೇಕಾದಾಗ ಒಂದೆರಡು ಹೆಣ ಬೀಳ್ಸೋದು ನಮಗೆ ಸರ್ವಸಾಮಾನ್ಯ. ಕೊಲೆನ ಕಲೆ ಅಂತ ತಿಳ್ಕೊಂಡು ಮೆರಿತಾ ಇದೆಯಾ ಜಗೋ? ನಾನೇನಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ತಾನೆ ನನ್ನ ಕೊನೆ ಉಸಿರಿರುವವರೆಗೂ ನಿಮ್ಮಿಂದ ಏನ್ ಮಾಡಕ್ ಸಾಧ್ಯ ಅಲ್ಲ. ನನ್ನೇನ್ ಕೊಲ್ತೇನೋ? ಕೊಲ್ಲ ಬರೋ. ಸುಮ್ನೆ ಆ ಗಂಟ್ಲು ಹರ್ಕೊಳ್ಳೋ ಆ ಕೂಗಾಡ್ತಿದ್ಯಾ? ಕೂಗಾಡಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಟೇಕ್ ಇಟ್ ಈಸಿ ಮ್ಯಾನ್. ರಘು, ಇಂಥ ವಿಷ ಸರ್ಪಗಳಿಗೆ ಹಾಲಾಗಿ ಸಾಕ್ತಾ ಇದೆಯಾ? ಒಂದಲ್ಲ ಒಂದಿನ ಇದೇ ಸರ್ಪದಿಂದ ನಿನ್ನ ನಾಶ ಅಂತ ಮಾತ್ರ ಮರಿಬೇಡ. ಅಣ್ಣನ ಮಗಳು ಅಂತ ಕನಿಕರ ಇಲ್ದೆ ಅವಳನ್ನು ಕೊಲ್ಲೋದಕ್ಕೆ ಇವನನ್ನು ಕಳಿಸ್ತಾ ಇದೆಯಾ? ರಘು, ನನ್ ರೂಪಂಗೆ ಏನಾದ್ರೂ ಒಂದು ಕೂದಲಷ್ಟು ನೋವಾದ್ರೂ ನಾನು ಪಾತಾಳದಲ್ಲಿದ್ರು ನಿಮ್ಮನ್ನು ಮಾತ್ರ ಬಿಡೋದಿಲ್ಲ. ನಾನು ಇವನ್ ಬಗ್ಗೆ ಹೇಳಿರೋದನ್ನೆಲ್ಲ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಓಕೆ, ಯು ಕ್ಯಾನ್ ಪ್ರೊಸೀಡ್. ಬಾಯ್ ಸುರೇಶ್.
quite well, ma'am. Hey, Lakshman. ಇವನ್ನ ಎಳ್ಕೊಂಡೋಗಿ ಒಳಗ್ ಬಿಸಾಕು. Throw him inside. ಇನ್ನೊಂದ್ಸಲ ಹೇಳಿ ಕೇಳೋದು ಶಾಂತ ಪ್ಲೀಸ್ ಹೇಳಿ ಅಕ್ಕ. ಹೇಳಿ ಅಕ್ಕ. ಈ ಊರಿಗೆ ಮೊದಲು ಬಲಗಾಲಿಟ್ಕೊಂಡು ಬಂದೆ. ಏನಾಗಿತ್ತು? ತುಂಬಾ ಬಿಸಿಲಿತ್ತು. 8 ಸಾರಿ ಬಿಟ್ಕೊಂಡಿದ್ದೀನಿ. ಕೈನಲ್ಲಿ ಒಂದು ಸೂಟ್ಕೇಸ್ ಇಟ್ಕೊಂಡಿದ್ದೀನಿ. ಟಿಂಗ್ 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 ಅಂತ ಬರ್ತಾ ಇದೆ. ಗುಟ್ ಹಾಕಿದ ಶಬ್ದ. ತಿರುಗಿ ನೋಡ್ತೀನಿ, ಒಂದು ಗೂಳಿ. ಶೀಲಾ ಕೇಳ್ತಾ ಇದ್ಯಾ? ನಾನು ಹೆದ್ರಿ ಬೆವತ್ತು ಬಿಟ್ಟೆ. ತಿರುಗಿ ನೋಡ್ತೀನಿ, ಒಂದು ಗೂಳಿ ಕೋಪ ಮಾಡ್ಕೊಂಡು ಮೈ ಮೇಲೆ ಮಣ್ಣು ಎರಚ್ಕೋತಾ ಇದೆ. ತರ ಅಂತ ಕಾಲ್ನ ಕೆರಿತಾ ಇದೆ ಅಂತ ಉಸಿರು ಬಿಟ್ಕೊಂಡು ಮುಸುಗುತ್ತಾ ಕೆಂಪು ಕಣ್ಣು ಮಾಡ್ಕೊಂಡು ಶೋಭಾ ಅದೇನ್ ಮಾಡ್ತು ಗೊತ್ತಾ? ನನ್ನನ್ನೇ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು. ನಾನು ಕೆಂಪು ಸೀರೆ ಉಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಸೂಟ್ಕೇಸ್ ಎತ್ತಾಕಿ ಓಡ್ತೀನಿ. ಶಾಂತ, ಒಬ್ರಾದ್ರೂ ನನ್ನನ್ನು ಕಾಪಾಡಕ್ ಬರ್ಬೇಡ ಅಮ್ಮ. ನಾನೇನು ಹೆಲ್ಪ್ ಅಂತ ಕಿರ್ಸ್ಕೊಂಡು ಎದ್ದು ಬಿದ್ದು ಓಡಿದ್ದು. ಸಡನ್ ಡ್ಯಾಶ್ ತಿರುಗಿ ನೋಡ್ತೀನಿ, ಗೂಳಿ ತರ ನಿಂತ್ಕೊಂಡಿದ್ದಾರೆ. ಯಾರು? ಇನ್ಯಾರು? ನಿಮ್ ಭಾವ. ಸಂಖ್ಯೆ ಮರದ ಹೋಗ್ತಾ ಇದ್ದಾಗ ಮೇಡಮ್ ಅಂತ ಕೂಗಿ ಶಬ್ದ ಕೇಳಿಸ್ತು. ನೋಡ್ತೀನಿ, ನಮ್ ಪರಮೇಶಿ. ಓಡಕ್ ನೋಡ್ದೆ, ಮೇಲಿಂದ ಹೂ ಹಾಕ್ತಿದ್ದಾರೆ. ಹಾಗೆ ನಾಟ್ಯ ಪಟ್ಕೊಂಡು ಮನೆ ಒಳಗೆ ಹೋಗ್ಬಿಟ್ಟೆ. ಮನೆ ತುಂಬಾ ಹೂ ಹಾಕ್ತಿದ್ದಾರೆ. ಅಲ್ಲಿ ಐ ಲವ್ ನನ್ನನ್ನು ಹಿಡಿದಿಡಕ್ಕೆ ನಿಮ್ಮ ಅಪ್ಪನಿಂದನೂ ಸಾಧ್ಯ ಇಲ್ಲ. ನೀನ್ ಹೆತ್ತ ಪಡ್ಕೊಂಡೆ. ನಾನ್ ಸುರೇಶ್ ಅಲ್ಲ, ಜಗ್ಗು. ಜಗ್ಗು? What a surprise! You look so perfect. Come on, go drink. This is for your success as well as my success. Cheers. ನಿಲ್ಲಿ. ನಿಮ್ ಗುಟ್ಟೆಲ್ಲ ನಮಗ್ ಗೊತ್ತಾಗೋಯ್ತು. ನೀವೇನು ನಮ್ಮ ಮೋಸ ಮಾಡೋಕ್ ಸಾಧ್ಯ ಇಲ್ಲ. ಏನಾಯ್ತೀಗ? ಅದೇ ನಿಮ್ ಹುಟ್ಟಬ್ಬ ಅಂತ. ನೀವ್ಯಾಕೆ ನನ್ನ ಹತ್ರ ಹೇಳಲಿಲ್ಲ? ನಿಮ್ ಹೆಂಡತಿ ಹತ್ರನೂ ಗುಟ್ಟ? ಅಣ್ಣಯ್ಯ, ನೀನೇ ಹೇಳ್ತಿದ್ಯಲ್ಲ, ನೀನ್ ಹುಟ್ಟಿದ ದಿವಸ ಊರಿನ ಜನ ಎಲ್ಲ ಬಾಯ್ ಬಿಡ್ಕೊತಿದ್ರು ಅಂತ. ಅದನ್ನೆಲ್ಲ ನಾನು ಅಕ್ಕಿಗೆ ಹೇಳ್ಬಿಟ್ಟೆ. ಅದಕ್ಕೆ ಬಾಬಾ ನಾವೆಲ್ಲ ಸೇರ್ಕೊಂಡು ನಿಮ್ಗೊಂದು ಸ್ಪೆಷಲ್ ಪಾರ್ಟಿ ಇಟ್ಟಿದ್ದೀವಿ. ಅದಕ್ಕೆ ಅಣ್ಣಯ್ಯ, ಅದಕ್ಕೆ ಒಳ್ಳೊಳ್ಳೆ ಅಡಿಗೆ ಮಾಡೋರೆ ಊಟಕ್ಕೆ. ಆಗ್ಲೇ ಊಟಕ್ಕೆ ಹೋಗ್ಬಿಟ್ಟ. ಅದಕ್ಕೂ ಮೊದ್ಲು
ನಿಮ್ ಹೆಂಡತಿನ ನನ್ನ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೊತೀನಿ. ಏನು ಇಲ್ಲಮ್ಮ, ಏನು ಒಂದು ಕೆಟ್ಟ ಕನಸು ಅಷ್ಟೇ. ಏನಾಯ್ತು? ಏನು ಇಲ್ಲ ರೀ, ಅದೇ ನಾನು ಹೇಳ್ತಿರ್ತೀನಲ್ಲ, ಹೆಚ್ಚಿನ ಕಣ್ಣು ಯಾರೋ ಚೂರಿ ಹಿಡ್ಕೊಂಡು ನನ್ನನ್ನು ಕೊಲ್ಲೋಕ್ ಬರೋ ತರ ಆಯ್ತು. ಯಾವ್ದು ಕೆಟ್ಟ ಕನಸಿರ್ಬೇಕು ನೋಡಿ, ನೀವೆಲ್ಲ ಇಲ್ಲೇ ಮಲ್ಕೊಳ್ಳಿ, ಮಲ್ಕೊರಪ್ಪ. ಹಾ